ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅಂತೇಳಿ ಏನು ಶಿಕ್ಷಣ ಸಚಿವರು ಅನ್ಕೊಂಡಿದ್ದಾರೆ. ಅವರು ಧರ್ಮೇಂದ್ರ ಪ್ರಧಾನಿ ಅಲ್ಲ, ಅಧರ್ಮದ ಪ್ರಧಾನಿ ಅವರು. ಧರ್ಮದ ಪರ ಇದ್ದವರಾಗಿದ್ದರೆ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ತಕ್ಷಣ ವಿದ್ಯಾರ್ಥಿಗಳ ಬೇಡಿಕೆಗಳು ಈಡೇರಬೇಕು, ಅವರು ರಾಜೀನಾಮೆಯನ್ನು ಕೊಡಬೇಕು ಮತ್ತು ಅದರ ಜೊತೆಗೆ ಮೃತ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕಂತೇಳಿ ಈ ಮೂಲಕ SFI ತಾಲೂಕು ಸಮಿತಿ ಒತ್ತಾಯಿಸುತ್ತದೆ. ಜೊತೆಗೆ ಅವ್ರೇನಾದರೂ ರಾಜೀನಾಮೆ ಕೊಟ್ಟಿಲ್ಲ ಅಂತಂದರೆ ಉಪವಾಸ ಸತ್ಯಾಗ್ರಹ ನಾವು ತಾಲೂಕು ಸಮಿತಿಯಿಂದ, ಜಿಲ್ಲಾ ಸಮಿತಿಯಿಂದ ರಾಷ್ಟ್ರ ಮಟ್ಟದವರೆಗೆ ನಾವು ಒಯ್ತೀವಿ. ಸೋನು ಮೋಹನ್ ಜೊತೆಗೆ ನಾವು ಇದ್ದೇವೆ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ SFI CEC ಕರೆಯ ಭಾಗವಾಗಿ ಇಂದು ಜಂತರ್ ಮಂತರ್ನಿಂದ ಸೋನಂ ವಾಘೂಜ್ ಅವರನ್ನ ಬಲವಂತ ಬಂಧನ ಖಂಡಿಸಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಲಾಠಿ ಬೀಸಿದ ಕೇಂದ್ರ ಸರ್ಕಾರವನ್ನು ವಿರೋಧಿಸಿ ನೀಟ್ ಪರೀಕ್ಷೆ ಹಾಗೂ NTA ಸಂಸ್ಥೆಯನ್ನ ರದ್ದುಗೊಳಿಸುವಂತೆ ಮತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗಾಗಿ ಒತ್ತಾಯಿಸಿ ದೇಶದ ಪ್ರಧಾನಮಂತ್ರಿ ಬಹಿರಂಗ ಕ್ಷಮೆ ಕೇಳಲು ಆಗ್ರಹಿಸಿ ಮತ್ತು ಪ್ರತಿಭಟನೆ ನಿರತ ವಿದ್ಯಾರ್ಥಿ ಸಂಘಟನೆಯ ನಾಯಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ಈ ಕೂಡಲೇ ಬಿಡುಗಡೆ ಮಾಡಲು ಒತ್ತಾಯಿಸಿ ಇಂದು ಗಂಗಾವತಿಯಲ್ಲಿ ಬಾಬು ಜಗಜೀವನ್ ರಾವ್ ವೃತ್ತದಿಂದ ಶ್ರೀಕೃಷ್ಣ ದೇವರಾಯ ವೃತ್ತದವರೆಗೆ ಬೃಹತ್ ರ್ಯಾಲಿ ನಡೆಸಿ ಪ್ರತಿಭಟನೆ ಮಾಡಿ ತಹಶೀಲ್ದಾರರ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. SFI ಗಂಗಾವತಿ ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ತಾಲೂಕು ಅಧ್ಯಕ್ಷ ನಾಗರಾಜು, ಉಪಾಧ್ಯಕ್ಷ ಶರೀಫ್ MP, ಜಂಟಿ ಕಾರ್ಯದರ್ಶಿ ದರ್ಶನ್ ಹೊಸ್ಕೇರ, ವಿದ್ಯಾರ್ಥಿಗಳಾದ ಉಷಾ, ಪಾರ್ವತಿ, ನಂದಿತಾ, ಸಿಂಧು, ರಂಜನ್, ಸುಮಂತ, ನಂದೀಶ್, ರಾಜಬಕ್ಷಿ, ವಿನೋದ್ ಮತ್ತು ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿಡಿಯೋ ಮಾಡಿ ಸರ್ಕಾರಕ್ಕೆ ಧಿಕ್ಕಾರ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಬೀಸಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರಿಗೆ ಧಿಕ್ಕಾರ. ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಪರೀಕ್ಷೆ ನಮಗೆ ಬೇಡವೇ ಬೇಡ, ಪರೀಕ್ಷೆ ನಮಗೆ ಬೇಡವೇ ಬೇಡ. ಕೂಡಲೇ NTA ಅಂತಕ್ಕಂಥ ಸಂಸ್ಥೆಯನ್ನು ರದ್ದು ಮಾಡಬೇಕು. ಇವತ್ತೇನು ನಿನ್ನೆ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಒಂದು ನೀಟ್ ಹಗರಣವನ್ನು ಖಂಡಿಸಿ NTA ರದ್ದು ಮಾಡಬೇಕಂತೇಳಿ, ಅದ್ರ ಜೊತೆಗೇ ಇವತ್ತು ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕಂತೇಳಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಆಮೇಲೆ 20 ದಿನಗಳಿಂದ ಸೋನಂ ವಾಘೂಜ್ ಅವರು ಉಪವಾಸ ಸತ್ಯಾಗ್ರಹವನ್ನು ಕೂತ್ಕೊಂಡಿದ್ರು. ನಿನ್ನೆ ದಿನ ಇವತ್ತು ಅಲ್ಲಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ಒಂದು ಶಾಂತ ರೀತಿಯಾಗಿ ನಡೀತಕ್ಕಂಥ ಹೋರಾಟವನ್ನು ಏಕಾಏಕಿಯಾಗಿ ಒಂದು ವೇದಿಕೆ ಮೇಲೆ ಸಿವಿಲ್ ಡ್ರೆಸ್ ಮೇಲೆ ಪೊಲೀಸರನ್ನ ಥೂ ಬಿಟ್ಟು ಇವತ್ತು ಸೋನಂ ವಾಘೂಜ್ ಅವ್ರನ್ನ ಬಂಧನ ಮಾಡಿದ್ದಾರೆ. ಇವತ್ತು ಆಸ್ಪತ್ರೆಗೆ ದಾಖಲು ಮಾಡ್ತೀವಿ ಅಂತಕ್ಕಂಥ ಒಂದು ಗುಂಪು ನೆಪ ಹೇಳಿ ಇವತ್ತು ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೇ ಇವತ್ತು ವಿದ್ಯಾರ್ಥಿಗಳ ಮೇಲೆ ವಜ್ರವಾಯು ದಾಳಿಯನ್ನು ಮಾಡಿದ್ದಾರೆ, ಟೈರ್ ಬಾಂಬ್ಗಳ ದಾಳಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತೇನು ಲಾಠಿ ಚಾರ್ಜ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಕೇಂದ್ರದ ಒಂದು ಶಿಕ್ಷಣ ವಿರೋಧಿ ನೀತಿಯಿಂದಾಗಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಗಾಯಗಳಿಗೆ ಒಳಗಾಗಿದ್ದಾರೆ. ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಇದೇ ಒಂದು ನೀಟ್ ಹಗರಣದಿಂದಾಗಿ ಸುಮಾರು 21 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಲ್ಲ, ಇದು ನಮ್ಮ ಭಾರತದ ಒಂದು ಕೇಂದ್ರ ಸರ್ಕಾರದ ಒಂದು ಎಜುಕೇಷನ್ ಸಿಸ್ಟಮ್ ಏನಿದೆ, ಈ ಒಂದು ಸಿಸ್ಟಮ್ ಇವತ್ತು ವಿದ್ಯಾರ್ಥಿಗಳನ್ನು ಬಲಿ ಪಡೆದಿದೆ. ಈ ಎಲ್ಲ ಒಂದು ಬಲಿ ಪಡೆದಿರ್ತಕ್ಕಂಥ ಹೊಣೆಗಾರಿಕೆಯನ್ನು ಕೇಂದ್ರ ಶಿಕ್ಷಣ ಸಚಿವರು ತಮ್ಮ ಮೇಲೆ ಹೊತ್ಕೊಂಡು ಈ ಕೂಡಲೇ ರಾಜೀನಾಮೆ ನೀಡಬೇಕಂತೇಳಿ ಈ ಮೂಲಕ ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ತಾಲೂಕು ಸಮಿತಿ ಒತ್ತಾಯಿಸ್ತಾರೆ ಬಂಧುಗಳೇ. ಅದ್ರ ಜೊತೆಗೇನೆ ಇವತ್ತು ನಾವು ಸಾಂಕೇತಿಕವಾಗಿ ಬೀದಿಗಿಳಿದಿದ್ದೀವಿ. ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ಎಕ್ಸಾಮ್ ಬರೆದಿರ್ತಕ್ಕಂಥದ್ದು ಸುಮಾರು 22 ಲಕ್ಷ ವಿದ್ಯಾರ್ಥಿ
ವಿದ್ಯಾರ್ಥಿಗಳು. ಆದರೆ ಈ ಒಂದು ಸುಮಾರು ಕಳೆದ 10 ವರ್ಷಗಳಲ್ಲಿ ವಿದ್ಯಾರ್ಥಿಗಳು ತಮ್ಮೆಲ್ಲರೂ ಕೂಡ ಮುಖ್ಯವಾಗಿ ವಿಷಯ ಗಮನದಲ್ಲಿರಬೇಕು. ಏನಂತಂತಂದ್ರೆ ಕಳೆದ 10 ವರ್ಷಗಳಲ್ಲಿ 89 ಪೇಪರ್ ಲೀಕ್ ಆಗಿದ್ದಾವೆ, 89 ಪರೀಕ್ಷೆಗಳ ಪೇಪರ್ ಲೀಕ್ ಆಗಿದ್ದಾವೆ. ಆದರೆ 48 ಪೇಪರ್ ಲೀಕ್ಗಳ ಮೇಲೆ ಮಾತ್ರ ಪ್ರಕರಣ ದಾಖಲಾಗಿದೆ. ಆದರೆ ಶಿಕ್ಷೆ ಆಗಿರ್ತಕ್ಕಂಥದ್ದು ಕೇವಲ 2 ಪ್ರಕರಣಗಳಲ್ಲಿ. ಅಂದರೆ ಕಳೆದ 10 ವರ್ಷಗಳಲ್ಲಿ 89 ಪೇಪರ್ ಲೀಕ್ ಆದರೂ ಕೂಡ ಇವತ್ತು ಕೇಂದ್ರ ಶಿಕ್ಷಣ ಸಚಿವರು ಏನು ಮಾಡಿದ್ದಾರೆ, ಇವತ್ತು ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಇವತ್ತು ನಮಗೆ ಶಿಕ್ಷಣ ರೀತಿ, ಇವತ್ತು ನಮ್ಮ ದೇಶದ ಕಾನೂನು ರೀತಿ ನಮ್ಮ ಕಣ್ಣೋಟದಲ್ಲಿದೆ. ಏಕೆಂತಂದ್ರೆ ಇವತ್ತು 89 ಹಗರಣಗಳಲ್ಲಿ ಕೇವಲ 2 ಮೇಲೆ ಶಿಕ್ಷಣದಲ್ಲಿ ಇವತ್ತು ಶಿಕ್ಷಣವನ್ನು ಪೇಪರ್ ಲೀಕ್ ಮಾಡಿದವರ ಮೇಲೆ ಶಿಕ್ಷೆ ಆಗಿದೆ. ಇದನ್ನು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸಂಘಟನೆ ತೀವ್ರವಾಗಿ ಖಂಡಿಸ್ತದೆ. ಇವತ್ತು ಏನು ದೆಹಲಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಆ ವಿದ್ಯಾರ್ಥಿಗಳ ಜೊತೆ ನಿರಂತರವಾಗಿ ನಾವಿದ್ದೇವೆ. ಜೊತೆಗೇನೆ ಇವತ್ತೇನು ಸೋನಮ್ ವಾಂಗ್ಚುಕ್ ಅವ್ರನ್ನ ಬಂಧನ ಮಾಡಿದ್ದಾರೆ, ಅದ್ರ ಜೊತೆಗೇನೆ ಈ ಒಂದು CJP ಅಂತಕ್ಕಂಥ ಒಂದು ಪಕ್ಷ, ಜಿರಳೆ ಪಕ್ಷ ಅಂತೇಳಿ ಒಂದು CJI ಅವರು ಅನೌನ್ಸ್ ಮಾಡಿದ್ರು. ಇವತ್ತು ನಾವೇನಾದರೂ ಒಂದು ಬೀದಿಗಿಂತ ಹೋರಾಟ ಮಾಡಿ ನ್ಯಾಯ ಕೇಳ್ತೀವಿ ಅಂತಂತಂದ್ರೆ ಇವತ್ತು ವಿದ್ಯಾರ್ಥಿಗಳನ್ನ ಒಂದು ನ್ಯಾಯ ಕೊಡ್ತಕ್ಕಂಥ ಜಡ್ಜ್ CJI ಅವರು ಏನು ಹೇಳ್ತಾ ಇದ್ದಾರೆ, ಇವತ್ತು ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗಿ ಒಂದು ಜಿರಳೆಗಳ ರೀತಿ ಬೀದಿಗಿಳಿತಾ ಇದ್ದಾವೆ. ಮನೆ CJI ಅವರೇ ಈ ಮೂಲಕ ಭಾರತ ವಿದ್ಯಾರ್ಥಿ ಫೆಡರೇಷನ್ ತಮಗೆ ಎಚ್ಚರಿಕೆ ನೀಡ್ತಕ್ಕಂಥದ್ದು ಏನಂತಂದ್ರೆ ಇವತ್ತು ನ್ಯಾಯ ಕೇಳೋದು ನಿಮ್ಮ ಪ್ರಕಾರ ಜಿರಳೆಗಳಾಗಿದ್ರೆ ಹೌದು, ನಾವು ಜಿರಳೆಗಳೇ ನ್ಯಾಯ ಕೇಳ್ತೀವಿ, ಇವತ್ತು ಹೋರಾಟದ ಮುಖಾಂತರ ನಮ್ಮ ಹಕ್ಕನ್ನು ಪಡ್ಕೊಳ್ತೀವಿ ಅಂತೇಳಿ ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನು ನೀಡಿ SFI ಸಂಘಟನೆ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸ್ತದೆ. ಇವತ್ತು ದೆಹಲಿಯಲ್ಲಿ ನಡೀತಕ್ಕಂಥ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಇರ್ತದೆ. ಇವತ್ತೇನು CEC ಕರೆ ದೇಶಾದ್ಯಂತ ಕೊಟ್ಟಿದೆ. ಮುಂದೆ ಈ ಕೂಡಲೇ ನೀವು ಆ ಒಂದು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದನ್ನ ಹಿಂದೆ ಕೂತ್ಕೊಂಡು ಇವತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡದೇ ಇದ್ರೆ ಈ ಕೂಡಲೇ ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿ ಅನಿಸ್ಕೊಂಡಿರ್ತಕ್ಕಂಥ ಒಂದು 56 ಎದೆಯ ಒಂದು ಬಂಟ ಅನಿಸ್ಕೊಂಡು ಹೇಳಿರ್ತಕ್ಕಂಥ ಒಂದು ಮೀಡಿಯಾಗಳ ಮುಂದೆ ಬಂದು ಇವತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಬಗೆಹರಿಸ್ತೇನೆ ಒಂದು ಸಂಸತ್ತಿನ ಮೂಲೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಈ ಮೂಲಕ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಚ್ಚರಿಕೆ ನೀಡ್ತಕ್ಕಂಥದ್ದು ಮತ್ತು ತಮಗೆ ಮನವರಿಕೆ ಮಾಡ್ತಕ್ಕಂಥದ್ದು ಏನಂತಂದ್ರೆ ಈ ಕೂಡಲೇ ನೀವು ಸಾರ್ವಜನಿಕರ ಮಧ್ಯೆ ಬಂದು ವಿದ್ಯಾರ್ಥಿಗಳ ಮಧ್ಯೆ ಬಂದು ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತೇಳಿ ಈ ಮೂಲಕ ಭಾರತ ವಿದ್ಯಾರ್ಥಿ ಫೆಡರೇಷನ್ ಆಗ್ರಹಿಸ್ತದೆ. ಇಲ್ಲದೇ ಇದ್ರೆ ಮುಂದೆ ತಾಲೂಕು ಸಮಿತಿ ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಅದರ ಸಮಸ್ಯೆಗಳನ್ನು ಪ್ರತಿ ವರ್ಷ ಎದುರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರತಿ ವರ್ಷ ನೀಟ್ ಹಗರಣ ಆಗೋದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದನ್ನು ಹಲವಾರು ಇವುಗಳನ್ನು ಕಂಡಿದ್ದೀವಿ, ನಾವು ಘಟನೆಗಳನ್ನು ಕಂಡಿದ್ದೀವಿ. ಈಗ ಸುಮಾರು 22 ದಿನದಿಂದ ಏನು ನಮ್ಮ ಮಾನ್ಯ ಸೋನಮ್ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ರು. ಪ್ರಮುಖವಾಗಿ ಉಪವಾಸ ಸತ್ಯಾಗ್ರಹವನ್ನು ಭಾಳ ಶಾಂತತೆಯಿಂದ, ಭಾಳ ಅಚ್ಚುಕಟ್ಟಾಗಿ ಶಾಂತತೆ ರೀತಿಯಿಂದ ಪ್ರತಿಭಟನೆಯನ್ನು ಆರಂಭಿಸಿದರು. ಈ ಮಾನ್ಯ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರು ಪೊಲೀಸರನ್ನು ವಿದ್ಯಾರ್ಥಿಗಳ ಮೇಲೆ, ನಮ್ಮ ಸೋನು ಅವರ ಮೇಲೆ ಚೂ ಬಿಟ್ಟು ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ ಅವರನ್ನು ನಾಯಿ ರೀತಿಯಲ್ಲಿ ತಗೊಂಡೋಗಿದ್ದಾರೆ. ಈ ಖಂಡನ ಸರಿಯಲ್ಲ. ಮತ್ತು ನೀಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಮನನೊಂದು 22 ಲಕ್ಷ ವಿದ್ಯಾರ್ಥಿಗಳು ಮರುಪರೀಕ್ಷೆಯನ್ನು ಬರೆದಿದ್ರು. ಅದ್ರ ಜೊತೆಗೆ 20 ವಿದ್ಯಾರ್ಥಿಗಳು ಮನನೊಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಆತ್ಮಹತ್ಯೆ ಮಾಡ್ಕೊಂಡಂತೇಳಿ ಇಡೀ ಸರ್ಕಾರ ಮಾತಾಡಿಕೊಂಡ್ರೂ ಸಹ ಅದು ಆತ್ಮಹತ್ಯೆ ಅಲ್ಲ. ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರ್ತಕ್ಕಂಥ ವಿಷಯ ಇದು ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ನಾವೆಲ್ಲರೂ ವಿಷಯವಾಗಿದೆ. ಬಹುಮುಖ್ಯವಾಗಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಕೋಟಿಯಿಂದ 5 ಕೋಟಿ ಪರಿಹಾರಧನ ನೀಡಬೇಕಂತೇಳಿ ಈ ಮೂಲಕ ನಾವು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ತಾಲೂಕು ಸಮಿತಿ ಒತ್ತಾಯಿಸುತ್ತದೆ. ಇನ್ನೊಂದು ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅಂತೇಳಿ ಏನು ಶಿಕ್ಷಣ ಸಚಿವರು ಅನ್ಕೊಂಡಿದ್ದಾರೆ, ಅವರು ಧರ್ಮೇಂದ್ರ ಪ್ರಧಾನಿ ಅಲ್ಲ, ಅಧರ್ಮದ ಪ್ರಧಾನಿ. ಅವರು ಧರ್ಮದ ಪರ ಇದ್ದವರಾಗಿದ್ದರೆ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ತಕ್ಷಣ ವಿದ್ಯಾರ್ಥಿಗಳ ಬೇಡಿಕೆಗಳು ಈಡೇರಬೇಕು, ಅವರು ರಾಜೀನಾಮೆಯನ್ನು ಕೊಡಬೇಕು. ಮತ್ತು ಅದರ ಜೊತೆಗೆ ಮೃತ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕಂತೇಳಿ ಈ ಮೂಲಕ SFI ತಾಲೂಕು ಸಮಿತಿ ಒತ್ತಾಯಿಸುತ್ತದೆ. ಜೊತೆಗೆ ಅವ್ರೇನಾದರೂ ರಾಜೀನಾಮೆ ಕೊಟ್ಟಿಲ್ಲ ಅಂತಂದರೆ ಉಪವಾಸ ಸತ್ಯಾಗ್ರಹ ನಾವು ತಾಲೂಕು ಸಮಿತಿಯಿಂದ, ಜಿಲ್ಲಾ ಸಮಿತಿಯಿಂದ ರಾಷ್ಟ್ರ ಮಟ್ಟದವರೆಗೆ ನಾವು ಒಯ್ತೀವಿ. ಸೋನಮ್ ವಾಂಗ್ಚುಕ್ ಜೊತೆಗೆ ನಾವು ಇದ್ದೇವೆ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ